Welcome to Shri Vagdevi Tarot channel. Here is your future prediction with tarot card guidance. जय हनुमान। ಏನೇ ಮಾಡಿದ್ರು ಏನೇ ಹಂಚ್ಕೊಂಡ್ರು ಹೃದಯದಿಂದ ಹಂಚ್ಕೊಳ್ಳಿ, ಪ್ರೀತಿ ಪೂರ್ತಿಯಾಗಿ ಹಂಚ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಚಾಲೆಂಜಸ್ ಬರೋದ್ರಲ್ಲಿ ಇದೆ. ಗೆಲ್ತೀನಿ ಅನ್ನುವಂಥ ದೃಢ ವಿಶ್ವಾಸದಿಂದ ಮುಂದುವರಿರಿ ಅನ್ನುವಂಥದ್ದು ಇದೆ. ಅದಕ್ಕೆ ಏನು ಗೆಲ್ಲೋದಕ್ಕೆ ಅಗತ್ಯವಾಗಿ ಏನೇನ್ ಅವಶ್ಯಕತೆಗಳಿದೆಯೋ ಅದೆಲ್ಲವೂ ಕೂಡ ಪೂರೈಸಲ್ಪಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾಗಿರುವಂಥ ಸಹಾಯಗಳು ಕೂಡ ಸಿಗುತ್ತೆ. ಸಾಧ್ಯತೆಗಳ ಬಗ್ಗೆ ಚಿಂತೆ ಮಾಡಬೇಡಿ, ಖಂಡಿತವಾಗ್ಲೂ ಯಶಸ್ಸು ಸಿಗತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಂಬಿಕೆ ಭರವಸೆನ ಇಟ್ಕೊಂಡು ಮುಂದುವರಿರಿ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅಸಾಧ್ಯವಾದಂಥ ಕೆಲಸನ ಮಾಡಿ ಮುಗಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಡಿವೈನ್ ಗೈಡೆನ್ಸ್ ತಗೊಂಡು ಮುಂದುವರೆದಿದ್ದೆ ಆದ್ರೆ ಖಂಡಿತವಾಗ್ಲೂ ಸಾಕಷ್ಟು ಯಶಸ್ಸನ್ನ ಕೂಡ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ಚಾಲೆಂಜಸ್ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳೋದ್ರ ಕಡೆಗೆ ನಿಮ್ಗೆ ಒಂದಷ್ಟು ಬದಲಾವಣೆ ಮತ್ತೆ ಒಂದಷ್ಟು ಕಷ್ಟ, ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಬರುವಂಥದ್ದು, ಸಾಧ್ಯನೇ ಇಲ್ಲ, ಆಗೋದೇ ಇಲ್ಲ ಅನ್ನುವಂಥ ಕೆಲಸ ಅಥವಾ ಆ ಚಾಲೆಂಜ್ ಬರುತ್ತೆ. ಅದನ್ನ ನೀವು ನಿಮ್ಗೆ ಒಂಚೂರು ಬದಲಾವಣೆನ ಮಾಡ್ಕೊಂಡು ನಿಮ್ಮಲ್ಲಿರೋ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಇದ್ರ ಬಗ್ಗೆ ತಿಳ್ಕೊಂಡು ಒಂದಷ್ಟು ಜನರನ್ನ ಅದಕ್ಕೆ ಅಂತಾನೆ ಪ್ರಾಮಾಣಿಕರು ಸಿಗ್ತಾರೆ. ಇದೇ ಒಂದು ಗುಂಪಿದೆ. ಒಂದು ಗುಂಪಿದೆ. ಆ ಗುಂಪಿನಲ್ಲಿ ಜನರು ನಿಮ್ಗೆ ಸಿಗ್ತಾರೆ. ಅಲ್ಲಿಂದ ನಿಮ್ಗೆ ಆ ಒಂದು ಸಮಸ್ಯೆಗೆ ಪರಿಹಾರ ಮಾಡೋದಕ್ಕೆ ಮಾರ್ಗದರ್ಶನ ಕೂಡ ಸಿಗುತ್ತೆ. ಜೊತೆಗೆ ಇದು ಫೈನಲ್ ಕಾಲ್ ಅನ್ನುವಂಥ ರೀತಿಲಿ ಆಗುತ್ತೆ. ಜೊತೆಗೆ ಎಷ್ಟೊಂದು ಮನೆಗಳನ್ನ ಕಟ್ಕೊಡ್ಬೇಕಾಗಿದೆ, ಎಷ್ಟೊಂದು ಸಂಸಾರಗಳನ್ನ ನಿಲ್ಲಿಸ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ತೊಂದರೆ ಇದೆ. ಸಂಸಾರಗಳನ್ನ, ಮನೆಗಳನ್ನ, ಸೇತುವೆಗಳನ್ನ ನಿಲ್ಲಿಸ್ಬೇಕಾಗಿದೆ. ಜಗತ್ತಿನಿಂದ ಜಗತ್ತಿಗೆ ಸಂಪರ್ಕ ಕಡ್ದು ಹೋಗುತ್ತೆ. ಆ ಸಂಪರ್ಕ ಮಾಡಿ ಕೊಡ್ಬೇಕಾಗತ್ತೆ. ಸಾಕಷ್ಟು ತಾಳ್ಮೆ ಬೇಕಾಗತ್ತೆ. ಸೊ ಮನೆಗಳನ್ನ, ಸಂಸಾರಗಳನ್ನ ರಕ್ಷಣೆ ಮಾಡಿ ಎಲ್ಲ ಒಂದಾಗಿರೋ ಹಾಗೆ ನೋಡ್ಕೊಂಡು ಬಹಳಷ್ಟು ವಿಧದಲ್ಲಿ ಜನಸೇವೆ ಮಾಡಬೇಕಾಗಿರುವಂತ ಅಗತ್ಯ, ಅನಿವಾರ್ಯ ಮುಂದಿನ ದಿನಗಳಲ್ಲಿ ಬರುತ್ತೆ. ಸೊ ನೆಟ್ವರ್ಕ್ ಇಶ್ಯೂ ದೊಡ್ಡ ಮಟ್ಟದಲ್ಲಿ ಸಮಸ್ಯೆನ ತಂದೊಡ್ಡುತ್ತೆ. ಆ ಸಮಸ್ಯೆಗೆಲ್ಲ ಪರಿಹಾರ ಏನ್ ಬೇಕು, ಏನ್ ಮಾಡ್ಬೇಕು, ಇದು ಮುಂದಿನ ದಿನಗಳಲ್ಲಿ ಗೈಡೆನ್ಸ್ ಅಂತ ಸಿಗುತ್ತೆ ನಿಮ್ಗೆ. ಆ ಗೈಡೆನ್ಸ್ ನ ತಗೊಂಡು ನೀವು ನಿರ್ಧಾರನ ತಗೊಳ್ಬೇಕಾಗತ್ತೆ ಅನ್ನುವಂಥದ್ದು ಇದೆ. ಸೊ ಆ ಗೈಡೆನ್ಸ್ ಏನು ಅನ್ನುವಂಥದ್ದು ನಿಮ್ಗೆ ಆ ಕ್ಷಣಕ್ಕೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ತೋರಿಸಿಕೊಡ್ತಾರೆ, ಹೇಳ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಧ್ಯಾನದ ಮುಖೇನ ಖಂಡಿತವಾಗ್ಲೂ ನೀವು ಆ ಒಂದು ಗೈಡೆನ್ಸ್ ನ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಗಮನ ಬೇರೆ ಕಡೆ ಹರಿಸುವಂತ ಅಗತ್ಯ ಇಲ್ಲ. ಭಗವಂತನ ಮೇಲೆ ನಂಬಿಕೆ ಇರೋರಿಗೆ ಇದು ಅನ್ವಯಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮನ್ನ ನೀವು ಡಿಸಿಪ್ಲಿನ್ ಆಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಾನೇ ಮಾಡ್ತೀನಿ ಅನ್ನುವಂತ ಅಹಂಕಾರ ಬೇಡ. ಜೊತೆಗೆ ಏನೇ ಬಂದ್ರು ಧೈರ್ಯವಾಗಿ ಎದುರಿಸ್ತೀನಿ, ಇದು ನನ್ನ ಜೀವನದ ಒಂದು ಸೋಲ್ ಪರ್ಪಸ್ ಅಲ್ಲಿ ಒಂದು ವರ್ಕ್, ಇದು ನನ್ನ ಸೋಲ್ ಪರ್ಪಸ್, ಇದು ನನ್ನ ಜೀವನದ ಧ್ಯೇಯ ಉದ್ದೇಶ, ಇದು ಭಗವಂತ ನಂಗೆ ಕೊಟ್ಟಿರುವಂತ ಅವಕಾಶ ಇದು, ಅಥವಾ ನಿಮ್ಮಿಂದ ಮಾತ್ರ ಕೆಲಸ ಆಗತ್ತೆ ಅಂತ ನಿಮ್ಗೆ ವಹಿಸಿರುವಂತ ಜವಾಬ್ದಾರಿ ಅದು ಅನ್ಕೊಂಡು ಮುಂದುವರಿರಿ. ಖಂಡಿತವಾಗ್ಲೂ ಆಗತ್ತೆ ಅನ್ನುವಂಥದ್ದು ಇದೆ. ಬೆಟ್ಟ ಬಂದ್ರೂನು ನಿಮ್ ಮುಂದೆ ಬೆಟ್ಟನೇ ಅಡ್ಡ ಬಂದ್ರು ಕೂಡ ಆಂಜನೇಯ ಇರ್ತಾರೆ. ಆಂಜನೇಯನ ಆಶೀರ್ವಾದ ಪಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಸದ್ಯಕ್ಕೆ ಈಗಿರುವಂತ ಸಮಸ್ಯೆಗೆ ಪರಿಹಾರ ಮತ್ತೆ ಔಷಧಿ ಎರಡನ್ನೂ ಕೂಡ ಆಂಜನೇಯ ಕೊಡ್ತಾರೆ ಅನ್ನುವಂಥದ್ದು ಇದೆ.
ಆಂಜನೇಯನ ಆಶೀರ್ವಾದ ಮತ್ತೆ ಅವರು ನೀಡುವಂತ ಮಾರ್ಗದರ್ಶನ, ಔಷಧಿ ಗುಣಗಳಿರುವಂತ ಒಂದಷ್ಟು ಪ್ರಭೇದಗಳನ್ನ ಆಂಜನೇಯ ತೋರಿಸ್ತಾರೆ. ಅದನ್ನ ನೀವೇ ಮಾಡ್ಬೇಕು. ಅವ್ರು ಹೇಳ್ತಾರಷ್ಟೇ. ಅದನ್ನ ನೀವು ಮಾಡ್ಬೇಕು, ಮಾಡ್ತಾರೆ ಅನ್ನುವಂಥದ್ದು ಇದೆ. ಪ್ರಾಣವಾಯು ಆಂಜನೇಯನೇ ಹೇಳ್ತಾರಲ್ಲ, ಹರಿ ಜೀವೋತ್ತಮ ಅಲ್ಲ ಛೆ ಛೆ, ವಾಯು ಜೀವೋತ್ತಮ ಹರಿ ಸರ್ವೋತ್ತಮ ಅಂತ. ಹಾಗೆ ಆಂಜನೇಯನ ಆಶೀರ್ವಾದ ಪಡ್ಕೊಂಡಿದ್ದೆ ಆದ್ರೆ ಉಸಿರಾಟದ ತೊಂದರೆ ಇನ್ ಮುಂದೆ ಆಗೋದಿಲ್ಲ. ಸರಿಯಾದ ರೀತಿಲಿ ಬ್ಲೆಸ್ಸಿಂಗ್ಸ್ ಕೊಡ್ಸಿದ್ದೆ ಆದ್ರೆ ಖಂಡಿತವಾಗ್ಲೂ ಯಶಸ್ಸಿದೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಮುತ್ತಿನ ಪಲ್ಲಕ್ಕಿಲಿ ಆಂಜನೇಯನ ಹೊತ್ಕೊಂಡು ಓಡಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಮಾಡಿಸ್ಕೊಳ್ತಾನೆ ಸ್ವಾಮಿ ಸಾಕಷ್ಟು ಸೇವೆಗಳನ್ನ. ನಿಮ್ಮ ಕರ್ತವ್ಯ ಏನಿದೆ ನೀವು ಮಾಡಿ. ನಿಮ್ಮನ್ನ ಭೂಮಿ ಮೇಲೆ ಇನ್ನ ಜೀವಂತವಾಗಿ ಬಿಟ್ಟಿರೋದು, ನಿಮ್ಗೆ ದೇಹ ಇಲ್ಲ ಅಂದ್ರು ಅಥವಾ ನಿಮ್ಗೆ ಆಯಸ್ ತೀರಿದ್ರು ಅಥವಾ ಒಂದಷ್ಟು ಎನರ್ಜಿ ವೈಸ್ ಫಾರ್ಮ್ ಅಲ್ಲಿ ನಿಮ್ಮನ್ನ ಬಿಟ್ಟಿರೋದು ಹೇಗೆ ಅಂದ್ರೆ, ಬಹಳಷ್ಟು ವಿಚಾರಗಳಲ್ಲಿ ಬಹಳಷ್ಟು ವಿಧಗಳಲ್ಲಿ ನಿಮ್ಗೆ ಇನ್ನ ಒಂದಷ್ಟು ಒಳ್ಳೆಯ ಕೆಲ್ಸಗಳನ್ನ ಮಾಡ್ಬೇಕಾಗಿದ್ದು ಆಗಿಲ್ಲ, ಅದು ಮಾಡ್ಲಿ ಅಂತ. ಮತ್ತೆ ಎಷ್ಟೋ ಜನ್ಮದಿಂದ ನಿಂತೋದಂತ ಒಂದಷ್ಟು ಕರ್ಮಫಲಗಳು ತೀರ್ಬೇಕು ಅಂದ್ರೆ, ಕೆಲವ್ರು ಮುಕ್ತಿ ಬಯಸ್ತಿದ್ರೆ ಒಂದಷ್ಟು ಋಣಬಾಧೆಗಳು ಕಳಿಬೇಕು. ಆ ಋಣಬಾಧೆಗಳು ತೀರ್ಸ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿರುವಂಥದ್ದು. ನಿಮ್ಗೆ ಯಾವ್ದೋ ಜನ್ಮದಲ್ಲಿ ಪ್ರಾಣ ಉಳಿಸ್ಕೊಟ್ಟಂಥವ್ರಿಗೆ ಈ ಜನ್ಮದಲ್ಲಿ ನೀವು ಅವರು ಉಳ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಕರ್ಮ ರಿಟರ್ನ್ ಒಳ್ಳೆ ರೀತಿಲಿ ಮತ್ತೆ ಸಾಲ ರಿಟರ್ನ್ ಆದಂಗೆನೆ. ಅವ್ರು ಮಾಡಿರುವಂಥ ಸಹಾಯ ಮತ್ತೆ ರಾಯರ ಆರಾಧನೆಯಿಂದ ಉಳ್ಕೊಳ್ತಾರೆ ಅನ್ನುವಂಥದ್ದು ಇದೆ. ತುಂಬಾ ರಾಯರ ಆರಾಧನೆ ಮಾಡಿದ್ದಾರೆ ಒಂದ್ ಜನ್ಮದಲ್ಲಿ. ಆ ಕಾರಣದಿಂದ ರಾಯರು ಉಳಿಸ್ಕೊಡ್ತಿದ್ದಾರೆ. ಬಟ್ ರಾಯರು ರಹಸ್ಯವಾಗಿದ್ದಾರೆ ಅನ್ನುವಂಥದ್ದು ಇದೆ. ರಾಯರ ಮುಖೇನ ರಾಮ ಆಗಿರ್ಲಿ, ಕೃಷ್ಣ ಆಗಿರ್ಲಿ, ಹನುಮಂತ ಆಗಿರ್ಲಿ ಎಲ್ರೂ ಬಂದು ಹೋಗ್ತಾರೆ ಅನ್ನುವಂಥದ್ದು ಇದೆ. ರಾಯರ ಗುಡಿಲೇನೆ ವಿವಾಹ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಮಂತ್ರಾಲಯದಲ್ಲೇ ಆದ್ರೂ ಆಗಬಹುದು ಅನ್ನುವಂಥದ್ದು ಇದೆ. ಸೊ ತುಂಬಾ ವಿಶೇಷವಾಗಿ ಆಗತ್ತೆ. ಆದ್ರೆ ತಿರುಪತಿಲಿ ಆಗತ್ತೆ, ಇಲ್ಲ ರಾಯರ ಸನ್ನಿಧಾನದಲ್ಲಿ ಆಗತ್ತೆ ವಿವಾಹ ಅನ್ನುವಂಥದ್ದು ಇದೆ. ವಿವಾಹದ ಸಮಯ ಬಂದಾಯ್ತು, ವಿವಾಹಕ್ಕೆ ರೆಡಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಭಯ ಬೇಡ. ಭಗವಂತ ನಿಮ್ಮ ಪಕ್ಷದಲ್ಲಿ ಇರ್ಬೇಕಾದ್ರೆ ನಿಮ್ಗೆ ಯಾಕೆ ಭಯ ಅಂತ ಅವರು ಹೇಳ್ತಾರೆ. ಮನುಷ್ಯರನ್ನ ನಂಬಲ್ಲ ಸರಿ, ದೈವನ ನಂಬಲ್ವಾ ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ. ದೈವನ ನಂಬಿದ್ದೆ ಆದ್ರೆ ದೈವ ಕಣ್ಣಿಗೆ ಕಾಣಿಸ್ಕೊಂಡಾಗ ಎಲ್ಲರೂ ಮಂತ್ರಮುಕ್ತರಾಗ್ತಾರೆ. ಆ ಕಾರ್ಯ ಏನ್ ನಡಿಬೇಕೋ ವಿವಾಹದ ಕಾರ್ಯ ಹೂವಿನ ಸರ ಎತ್ತದಂಗೆ ನಡೆಯುತ್ತೆ ಅನ್ನುವಂಥದ್ದು ಇದೆ. ಅಜ್ಞಾನಿಗಳಿಗೆಲ್ಲ ಮಾಹಿತಿ ಕೊಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಕೆಲವರ ಸಹಾಯ ಸಹಕಾರ ನಿಮ್ಗೆ ಅಗತ್ಯ ಇಲ್ಲ. ವಿಜ್ಞಾನಿಗಳ ಮೊರೆ ಹೋಗ್ಬೇಡಿ. ಇದರಲ್ಲಿ ಅವರು ಏನು ಮಾಡೋದಕ್ಕಾಗೋದಿಲ್ಲ. ಇದು ಸಂಪೂರ್ಣವಾಗಿ ದೈವಕ್ಕೆ ಒಲ್ದಿರುವಂಥದ್ದು ಮತ್ತೆ ದೈವಕ್ಕೆ ಬಿಟ್ಟಂತ ವಿಚಾರ ಅಷ್ಟೇ ಇದೆ. ಇದು ನಿಮ್ಮ ಸೈನ್ಸ್ ಏನು ಮಾಡಕ್ಕಾಗಲ್ಲ ಇದನ್ನ ಅನ್ನುವಂಥದ್ದು ಇದೆ. ಕಾಪಾಡೋದಕ್ಕೂ ಕೂಡ ಸೈನ್ಸ್ ಕೆಲ್ಸಕ್ಕೆ ಬರೋದಿಲ್ಲ, ದೈವ ಅಷ್ಟೇ ಕಾಪಾಡುತ್ತೆ ಅನ್ನುವಂಥದ್ದು ಇದೆ. 120ರಿಂದ 150 ವರ್ಷಗಳು ಖಂಡಿತವಾಗ್ಲೂ ಇರುತ್ತೆ. ನಿಮ್ಮ ಹಠ, ನಿಮ್ಮ ಸ್ವಾಭಿಮಾನ, ನಿಮ್ಮ ವಿಜಯದ ಪತಾಕೆ ಎಷ್ಟರ ಮಟ್ಟಿಗೆ ಹಾರಿಸ್ಬೇಕು ಅಂತ ನೀವು ಬಯಸ್ತಿರೋ ಅಲ್ಲಿವರೆಗೂ ಇದೆ. ಅದನ್ನ ದಾಟಿ ಕೂಡ ಸಾಧ್ಯತೆಗಳು ಇದೆ. ಅದನ್ನ ದಾಟಿ ಕೂಡ ಸಾಧ್ಯತೆಗಳು ಇದೆ. ಮತ್ತೆ ಅದಕ್ಕೆ ಇಂಥದ್ದೇ ಇಷ್ಟೇ ಏಜ್ ಲಿಮಿಟ್, ಏಜ್ ಫ್ಯಾಕ್ಟರ್ ಎಲ್ಲ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ಅದು ಕಾಲಕ್ಕೆ ಬಿಟ್ಟಂತ ವಿಚಾರ, ರಹಸ್ಯಗಳು ಭಗವಂತನಿಗೆ ಬಿಟ್ಟಂತ ವಿಚಾರ. ಇಲ್ಲಿ ಯಾರಿಗೋ ಸಂದೇಶ ಆಂಜನೇಯ ಕೊಡ್ತಿದ್ದಾರೆ. ಸೊ ಸೀತಾನ್ವೇಷಣೆಯ ಕಾಲದಿಂದ ಹಿಡಿದು ಮುಂದಿನ ದಿನಗಳಲ್ಲಿ ಬದಲಾವಣೆಗಳು ಏನ್ ಬರುತ್ತೆ ಅದು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮೂರ್ಖರ ಸಹವಾಸಗಳು ಬೇಡ, ಅಲ್ಪತೃಪ್ತರ ಬಗ್ಗೆ ಮಾತುಗಳು ಬೇಡ. ಅಲ್ಪತೃಪ್ತರ ಜೊತೆ ಸಹವಾಸ ಅಲ್ಪತೃಪ್ತಿಗಾಗಿ ಮೀಸಲಾಗಿರುತ್ತೆ ಅನ್ನುವಂಥದ್ದು ಇದೆ.
ಇನ್ನು ಒಂದೇ ಒಂದು ಅಪಾಯಕಾರಿ ಹಂತ ಇದೆ. ಅದನ್ನ ಮೀರ್ಸಿರಿ. ಆ ಹಂತನ ದಾಟ್ಸಿದ್ರೆ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಆದ್ರೆ ಆ ಹಂತ ತುಂಬಾ ಅಪಾಯಕಾರಿ ಇದೆ. ಮೇಣ ಕರಗ್ದಂಗೆ ಕರಗ್ ಹೋಗುತ್ತೆ ಜೀವ. ಆ ಜೀವ ಹಾಗೆ ಕರಗದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸ್ಬೇಕು. ನನ್ನ ಆಶೀರ್ವಾದ ಇದೆ, ನನ್ನ ಹಾರೈಕೆ ಇದೆ, ನನ್ನ ಸಹಾಯ ಇದೆ. ಆದ್ರೆ ಬೇಡಿ ಬಂದವರಿಗೆ ಮಾತ್ರ, ಮನೇಲೆಲ್ಲೋ ಕೂತವರಿಗೆ ನಾನು ಸಹಾಯ ಸಹಕಾರ ಕೊಡೋದಕ್ಕೆ ಆಗೋದಿಲ್ಲ ಅಂತ ಆಂಜನೇಯ ಹೇಳ್ತಿದ್ದಾರೆ. ಯಾರಿಗೆ ಈ ಮೆಸೇಜ್ ಇದೆಯೋ ಗೊತ್ತಿಲ್ಲ. ದಯವಿಟ್ಟು ಹೋಗಿ ಇದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಭೂಮಿ ವಿಚಾರದ ರಗಳೆಗಳು ಏನಿದೆ, ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನ ಮಾಡಿ ಬಂದಿದ್ರಲ್ಲ, ಅವಾಗೇನೆ ಆ ಭೂಮಿ ವಿಚಾರ ಅವರಿಂದ ಹಂತ ಹಂತವಾಗಿ ದೂರ ಆಗ್ತಾ ಇದೆ. ಚಿಂತೆ ಮಾಡಬೇಡಿ ಅದ್ರ ಬಗ್ಗೆ ಅನ್ನುವಂಥದ್ದು ಇದೆ. ಜೊತೆಗೆ ಮೂರ್ಖ ತಂದೆ ತಾಯಿಗಳು ಭೂಮಿ ಮೇಲೆ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ರೆ ಇಡೀ ಮಕ್ಕಳ ಭವಿಷ್ಯನೇ ಬೀದಿ ಪಾಲು ಅನ್ನೋದಕ್ಕೆ ಸಾಕ್ಷಿ ಈ ಮಕ್ಕಳು ಅನ್ನೋದು ಕೂಡ ಇಲ್ಲಿ ಇದೆ. ಹಾಗಾಗಿ ಕೆಲವು ತಂದೆ ತಾಯಿ ಮಕ್ಕಳ ಬಗ್ಗೆ ಹೆಚ್ಚಿನ ಜವಾಬ್ದಾರಿನ ವಹಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಜವಾಬ್ದಾರಿಯುತವಾಗಿ ಮಕ್ಕಳನ್ನ ಸಾಕಿ ಬೆಳೆಸಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ವಿಧಾನಗಳಲ್ಲಿ ಒಂದಷ್ಟು ವಿಚಾರಗಳಲ್ಲಿ ಮಾತನಾಡಬಾರ್ದಂಥ ಜಾಗದಲ್ಲಿ ಮಾತನಾಡ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ತಿಳುವಳಿಕೆ ಇಲ್ಲದವರಿಗೆ ತಿಳುವಳಿಕೆ ಕೊಡಬೇಕು. ಆದ್ರೆ ನಿಮ್ಮನ್ನ ಇಲ್ಲ ಅನ್ಸೋದಕ್ಕೆ ತಿಳುವಳಿಕೆ ಇಲ್ಲದೆ ಇರೋ ಹಾಗೆ ನಟಿಸ್ತಾ ಇರೋರ ಹತ್ರ ನೀವು ಯಾವುದೇ ತಿಳುವಳಿಕೆ ಕೊಡ್ಬೇಕಾಗಿರುವಂತ ಅಗತ್ಯ ಇಲ್ಲ. ಅನ್ಯ ಧರ್ಮೀಯರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಒಂದಷ್ಟು ವಿಚಾರಗಳು ಇಲ್ಲಸಲ್ಲದ ಆಪಾದನೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸಮಯ ಬಂದಾಗ ನಿಮ್ಗೆ ಹೇಗೆ ಈಗ ಹುಚ್ಚಿಡ್ದು ನೀವೇ ಮಾತಾಡಿ ನೀವೇ ಸಮಸ್ಯೆ ಅನುಭವಿಸೋ ಹಾಗೆ ಮಾಡ್ತಿದಾರೋ, ಮುಂದಿನ ದಿನಗಳಲ್ಲಿ ಅವರ ಸರದಿ ಬರುತ್ತೆ. ಆವಾಗ ಅವರೇ ಮಾತಾಡ್ಕೊಳ್ತಾರೆ, ಅವರ ಬಾಯಾರೆ ಅವರೇ ಹೇಳ್ತಾರೆ ಇದು ಸತ್ಯ, ನಾನೇ ಈ ತರ ಪ್ರಯೋಗ ಮಾಡಿಸಿದ್ದೆ, ನಾನೇ ಕೊಂದೆ, ನಾನೇ ಕೊಲ್ಲೋದಕ್ಕೆ ಈ ತರ ಮಾಡ್ಸಿದ್ದೆ, ಇದೆಲ್ಲ ಮಾತು ಅವರೇ ಹೇಳ್ತಾರೆ. ಎಷ್ಟೆಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ಎಲ್ಲೆಲ್ಲಿ ಹೋಗಿದ್ದಾರೆ, ಇದೆಲ್ಲ ಹೇಳ್ತಾರೆ ಅವ್ರೇನೆ. ಆದ್ರೆ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ನೀವ್ ಯೋಚನೆ ಮಾಡ್ತೀರಾ. ಬಟ್ ಅವರು ಆವಾಗ ಹೇಳಿದಂಥ ಪರಿಸ್ಥಿತಿಯಲ್ಲಿ ಅವರ ಮನಸ್ಥಿತಿ ಬಗ್ಗೆ ಬೇರೆಯವ್ರು ಯೋಚನೆ ಮಾಡಿ ಏನ್ ಎಚ್ಚರಿಕೆ ವಹಿಸ್ಕೊಬೇಕೋ ವಹಿಸ್ಕೊಳ್ತಾರೆ. ಕರ್ಮ ಒಳ್ಳೇದಿದೆ, ಒಳ್ಳೆ ಕರ್ಮ ಮಾಡಿದೆ, ಬದುಕಿದೆ, ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಅವ್ರ ಕರ್ಮನ ನೋಡೇ ಅದು ಹೋಗೋದು. ಯಾರ್ಯಾರು ತೊಂದರೆ ಮಾಡಿದಾರೋ ಅದೆಲ್ಲ ನೋಡ್ಕೊಂಡೇ ಹೋಗೋದು. ನೀವು 1000 ಪ್ರಯತ್ನ ಪಟ್ರು ನಿಮ್ಮ ಕರ್ಮ ನಿಮ್ಗೆ ಹೊಡೆಯೋದು. ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ. ಮುತ್ತಿನ ಪಲ್ಲಕ್ಕಿಯಲ್ಲಿ ಭಗವಂತ ಸೇವೆ ಮಾಡಿಸ್ಕೊಳ್ತಾನೆ ಮುಂದಿನ ದಿನಗಳಲ್ಲಿ. ಅವಾಗ ಒಂದಷ್ಟು ನೆನಪುಗಳು ಜಾಗೃತ ಆಗತ್ತೆ. ಸೊ ಒಂದು ಜವಾಬ್ದಾರಿಯುತವಾಗಿ ನಂಬಿರೋದ್ರಿಂದ ಆ ಜವಾಬ್ದಾರಿನ ಆಂಜನೇಯ ಹೊತ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಭಕ್ತಿ ಇದೆ. ಭಗವಂತನಿಗೆ ಏನ್ ತೊಂದ್ರೆ ಮಾಡ್ತಾರೋ ಅನ್ನುವಂಥ ಕಾರಣಕ್ಕೆ ಭಗವಂತನ ಕೂಡ ಕರೀದೆ ಪ್ರಾರ್ಥನೆ ಮಾಡದೆ ಇರುವಂತ ಒಂದೇ ಒಂದು ಜೀವ ಭೂಮಿ ಮೇಲಿದೆ. ಸೊ ಆ ಜೀವದ ರಕ್ಷಣೆಗಾಗಿ ನಾವೆಲ್ಲರೂ ಪಣ ತೊಡೋಣ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಆಂಜನೇಯ ಯಾವಾಗ್ಲೂ ಇರ್ತಾರೆ. ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ. ಜೈ ಶ್ರೀರಾಮ್ ಬರೀರಿ, ಶ್ರೀರಾಮ ಬರೀರಿ, ಅಥವಾ ಓಂ ಹಂ ಹನುಮತೆ ಬರೀರಿ, ಅಥವಾ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೇದ್ ಭವೇತ್ ಇದನ್ ಬರೀರಿ. ಅಥವಾ ಹೆಚ್ಚು ಸಮಸ್ಯೆ ಇದ್ರೆ ಓಂ ಶ್ರೀ ಮಹಾಂಜನೇಯಂ ಪವನ ಪುತ್ರ ವೇಷಾಯ ವೇಷಯ ಓಂ ಶ್ರೀ ಹನುಮತೆ ಫಟ್ ಇದನ್ನಾದ್ರೂ ಹೇಳ್ಕೊಳ್ಳಿ. ಇದರಿಂದ ಕೂಡ ಸಾಕಷ್ಟು ಪ್ರೇತ ಬಾಧೆಗಳೆಲ್ಲ ನಿವಾರಣೆ ಆಗತ್ತೆ. ಹೇಳ್ಕೊಳ್ಳಿ, ಚೆನ್ನಾಗಿರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.